ನಾವು ಈ ದಿನ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 24x7 ಆಸ್ಪತ್ರೆ ಈಗಾಗಲೇ ಒಮ್ಮೆ ಮಂಜೂರಾತಿ ಆಗಿ ಶಂಕುಸ್ಥಾಪನೆ ಆಗಿ ಕಟ್ಟಡ ಆಗಿ ಅದಕ್ಕೆ ಬೇಕಾದಂಥ ಪರಿಕರಗಳು ಸ್ವಲ್ಪ ಪ್ರಮಾಣದ್ದು ಬಂದು ಆಗಿದೆ. ನಮಗೆ ಅದಕ್ಕೆ ಡಾಕ್ಟ್ರುಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಭಾಳ ದಿನದ ಹಿಂದಿನಿಂದಲೂ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಒಂದು ಸಭೆಯನ್ನು ಇವತ್ತು ಕರೆದಿದ್ದೇವೆ. ಆ ಸಭೆಗೆ ಆಗಮಿಸಿದ ನಮ್ಮ ಹಿರಿಯರಾದಂಥ ಡಾಕ್ಟರ್ ಶಿವಕುಮಾರ್ ಇಂಜಿನಿಯರ್ ಅವರು ಆಗಮಿಸಿದ್ದಾರೆ. ಹಾಗೂ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ APMC ಮಾಜಿ ಅಧ್ಯಕ್ಷರು ಸತೀಶ್ರು, ಸೊಸೈಟಿ ಅಧ್ಯಕ್ಷರು HL ರವರು, ಮತ್ತು ನಮ್ಮ ಯೂತ್ನ ಸದಸ್ಯರಾದಂಥ ಲತೇಶ್ರವರು, ಭವಿಷ್ಯರವರು, ನಮ್ಮ ಮಾಸ್ ಮಿಲಿಟರಿ ಹಿರಿಯರಾದಂಥ ಸುಬ್ರಹ್ಮಣ್ಯರವರು, ಮತ್ತು ಕುಲ್ಕುಂದ್ರ ಧರ್ಮದರ್ಶಿಗಳು ಅಂತ ಗಿರಿಧರ್ ಅವರು, ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ವಿಮಲಾ ರಂಗಯ್ಯರವರು, ಮಾಜಿ ಟ್ರಸ್ಟಿಗಳಾದಂಥ ಶೋಭಾ ಗಿರಿಧರ್ ಅವರು ಬಂದಿದ್ದಾರೆ. ನಮ್ಮ ಮಾಸ್ಟರ್ ಪ್ಲ್ಯಾನ್ ಸದಸ್ಯರಾದಂಥ ಪವನ್ರು ಬಂದಿದ್ದಾರೆ. ನಾನು ಯಾಕೆ ನಿಮ್ಮನ್ನೆಲ್ಲ ಗುರುತಿಸಿ ಇವತ್ತು ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ, ಯಾಕೆ ಅಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗೆ ಹೋರಾಟ ಮಾಡಲಿಕ್ಕೆ ಇಷ್ಟು ಜನ ಆದರೂ ನಾವು ಸೇರಿದ್ದೇವಲ್ಲ, ಅದು ನಮಗೆ ಭಾಳ ಖುಷಿಯಾದಂಥ ವಿಷಯ. ಇನ್ನಷ್ಟು ಜನ ಈಗಾಗಲೇ ಒಂದು ಸಭೆ ಆಗ್ತಾ ಉಂಟು, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಆದರೆ ನಾವು ಸಮಯ ಪರಿಪಾಲನೆ ಮಾಡಬೇಕಾಗಿರುವುದರಿಂದ ನಾವು 10ವರೆಗೆ ಅಂತ ಹೇಳಿದೆವು, 11ಕ್ಕೆ ಆಯಿತು. ಇನ್ನು 11ವರೆಗೆ ಕೂಡ ಅವ್ರದ್ದು ಸಭೆ ಮುಗಿಲಿಲ್ಲದರೆ ನಾವು ಬಂದವರಿಗೆ ವಿಷಯವನ್ನು ಮುಟ್ಟಿಸಿ ನಂತರ ಅವರೊಟ್ಟಿಗೆ ನಾವು ಮಾತಾಡ್ತೇವೆ. ಈಗಾಗಲೇ ಒಂದು ಹಂತದ ಸಭೆಯಲ್ಲಿ HL ಇದ್ದರು, ನಮ್ಮ ಸುಬ್ರಹ್ಮಣ್ಯರಿದ್ದರು, ಮತ್ತು ಪವನ್ರಿದ್ದರು, ಮತ್ತು ಮೋಹನಪ್ಪರು, ಮತ್ತು ನಮ್ಮ ಇವರು ಅಡಿಕೆ ಅಂಗಡಿಯ ಇವರು ಪ್ರಶಾಂತ್ ಕೋಡಿಬೈಲರೆಲ್ಲ ಇದ್ದರು. ನಾವೊಂದು ಸಭೆಯನ್ನು ಮಾಡಿದೆವು. DH ರವರು 3 ಬಾರಿ ಫೋನ್ ಮಾಡಿದರು. ಇವತ್ತು ನಿನ್ನೆ ಕೂಡ ಮಾಡಿದ್ದಾರಂತೆ, ಆದರೆ ನನ್ನ ಫೋನ್ ನಿನ್ನೆ ಸಿಗಲಿಲ್ಲ. ಅದು ನಾವು ಮೊನ್ನೆ 3 ಜನರ ಮೊಬೈಲ್ ನಂಬರನ್ನು ಹಾಕಿಕೊಟ್ಟಿದ್ದೆವು. ರವಿ ಕಕ್ಕೆಪದವರವ್ರದ್ದು, ಪವನ್ರವ್ರದ್ದು, ನಂದು 3 ಜನರದ್ದು ಹಾಕಿ ಅಲ್ಲಿ ಕೊಟ್ಟಿದ್ದೆವು. ನೀವು ಸಹ ಇದ್ದೀರಿ. ಆದರೆ ಆ ನಂತರ ದಿನದಲ್ಲಿ ಯಾವುದೇ ಸ್ಪಂದನ ಇಲ್ಲ. ಮತ್ತು ನಾವೇ ನಮ್ಮ ಶಿವಕುಮಾರ್ ಒಮ್ಮೆ ಕೇಳಿದ್ವಿ, ಏನಾಯಿತು ವಿಷಯ ಅಂತ ಕೇಳಿದ್ರು. ನನಗೆ ಕೂಡ ಆಯಿತು, ಒಬ್ಬರಾದರೂ ಕೇಳುವವರಿದ್ದಾರಲ್ಲ, ಆದರೆ ಮುಂದುವರಿಸುವಂತ ಆಯಿತು. ಆನಂತರ ನಾವು ಡಾಕ್ಟರ್ ರಾಜೇಶ್ವರ ಹತ್ರ ಹೇಳಿದೆವು, ನೋಡಿ DHO ರವರು ಈ ಥರ ಏನು ಸ್ಪಂದನ ಮಾಡಲಿಲ್ಲ, ಹಾಗೆ ನಾವು ಪ್ರತಿಭಟನೆ. ಆಗ ಹೇಳಿದರು ಅವರು, ನಾವು ಮಾತುಕತೆ ಎಲ್ಲ ಮಾಡ್ತೇವೆ, ಮಾಡಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದರು. ಪ್ರಾರಂಭದಲ್ಲಿ ಹೇಳಿದರು, ಕುರುಂಜಿ ಹಾಸ್ಪಿಟಲಿಂದ ಏನಾದರೂ ಇಲ್ಲಿಗೆ ಆದಿತ್ಯವಾರ ಶನಿವಾರ ಡಾಕ್ಟ್ರುಗಳನ್ನು ಹಾಕೋ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಆನಂತರ ಯಾವುದೇ ಸುದ್ದಿ ಇಲ್ಲ. ನಾವು ಯಾಕೆ ಈ ಸಭೆಯನ್ನು ಮಾಡಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂತ ಹೇಳಿದರೆ, ಒಂದು DHO ಆದವರು ಒಂದು ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಟ್ಟ ಮೇಲೆ ಅದಕ್ಕೆ ಒಂದು 15 ದಿವಸಕ್ಕಾದರೂ ಅಥವಾ 1 ತಿಂಗಳ ಒಳಗಾದರೂ ಒಂದು ಉತ್ತರ ಬರಬೇಕು. ಯಾವುದಾದ್ರೂ ಮಾಡ್ತೇವೆ, ಇಲ್ಲದ್ರೆ ಮಾಡೋದಿಲ್ಲ. ಇದು ಎರಡೂ ಇಲ್ಲದೆ ಈ ಥರ ಮಾಡಿ ನಮ್ಮ ಜನರನ್ನು ಕೂಡ ಈ ಥರ ಒಂದು ಮೋಸ ಮಾಡೋದು ಅಂತಲೇ ಹೇಳುವುದು. ನಾವು ಈ ಥರ ಮಾಡಬಾರ್ದು. ಯಾಕೆಂತ ಹೇಳಿದರೆ ನಮ್ಮ ಅನುಕೂಲಕ್ಕಾಗಿ ಇರುವುದು. ನಮ್ಮ ಸರ್ಕಾರದ ಹಣದ ಸಂಬಳ ಪಡ್ಕೊಂಡು ನಮಗೆ ಒಂದು ಫೋನ್ನಲ್ಲಿ ಸ್ಪಂದನ ಮಾಡಲಿಕ್ಕೆ, ಈಗ ಒಬ್ಬರಿಗೆ ಭಾಳಷ್ಟು ವರ್ಕ್ ಇರ್ತದೆ, ಆದರೆ ಅವರು ಇಡೀ ದಿವಸ ಏನು ಅಷ್ಟು ಕೆಲಸ ಮಾಡೋದಿಲ್ಲ. ನಮಗೆ ಗೊತ್ತಿದ್ದ ಹಾಗೆ ಒಂದು 5 ನಿಮಿಷದಲ್ಲಿ ಒಂದು ಫೋನ್ ಮಾಡುವಷ್ಟು ತಾಳ್ಮೆ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಏನಂತ ಹೇಳೋದು? ಇದು ಉದ್ದಟತನ ಅಂತ ಹೇಳೋದು. ಅದಕ್ಕಾಗಿ ನಾವು ಈಗಾಗಲೇ ಒಂದು ಸಭೆಯನ್ನು ನಾವು ಮಾಡಿದ್ದೇವೆ. ಅಲ್ಲಿ ಅವರಿಗೆ ಏನು ಸಂದೇಶ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ನಮಗೆ ಈವರೆಗೆ ಸ್ಪಂದನ ಮಾಡದೇ ಇರುವುದಕ್ಕೆ ಅದಕ್ಕೆ ಒಂದು ಖಂಡನ ನಿರ್ಣಯವನ್ನು ನಾವು ತೆಗೊಳ್ತೇವೆ DHO ಅವರ ವಿರುದ್ಧ ಅಂತ ಒಂದು ಹೇಳಿದ್ದೇವೆ. ಇಲ್ಲಿಂದ ಆಸ್ಪತ್ರೆಯಿಂದ 3 ಜನ ಸಿಬ್ಬಂದಿಗಳನ್ನು ಕಳಿಸಿದರು, ಅವರ ಹತ್ರ ಹೇಳಿದ್ದೇವೆ. ಇನ್ನೊಂದು, ನಾವು ಪ್ರತಿಭಟನೆ ದಿನಾಂಕವನ್ನು ಫಿಕ್ಸ್ ಮಾಡ್ತೇವೆ ಇವತ್ತು. ಆ ಫಿಕ್ಸ್ ಮಾಡಿದ ಒಳಗೆ ನೀವು ಯಾವತ್ತೂ ಬಂದು ಇಲ್ಲಿ ಸಭೆ ಮಾಡಿ ಏನು ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಬೇಕು ಅಂತ ಹೇಳಿದ್ದೇವೆ. ತಾವು ಇದ್ದೀರಲ್ಲ, ಹೇಳಿದ್ದೇವೆ. ಇನ್ನೊಂದು ಹೇಳಿದರೆ ನೋಡಿ, ಅವರು ಹೇಳೋದು, ನಿಮಗೆ ಇಲ್ಲಿ ಆಸ್ಪತ್ರೆ ಅಂತ ಸ್ಕೀಮ್ ರದ್ದಾಗಿದೆ ಅಂತ ಒಂದು ಹೇಳಿದರು. ಎರಡನೇದು ಹೇಳಿದರು, 24x7 ಮೊದಲಿತ್ತು, ಅದು ಈಗ ಅಲ್ಲಿ ರೋಗಿಗಳ ಸಂಖ್ಯೆ ಇಲ್ಲ ಅಂತ ರದ್ದಾಗಿದೆ ಅಂತ ಹೇಳಿದರು. ಆದರೆ ಮೊದಲಿದ್ದದ್ದು ಏನಂತ ಹೇಳಿದರೆ, ಹೆರಿಗೆಗಾಗಿ ಇಲ್ಲಿ 24x7 ಇದ್ದದ್ದು. ಅದಕ್ಕೆ 10 ಜನ ಹೆರಿಗೆಗೆ ಬರದೇ ಇದ್ದರೆ ಅದು ರದ್ದಾಗ್ತದೆ. ಸರಿ, ಅದು ರದ್ದಾಗಿದೆ. ಈಗ ಅದು ರದ್ದಾದ ಮೇಲೆ ಮತ್ತೆ ಇವರು ಯಾಕೆ ಇದನ್ನು ಮಂಜೂರಾತಿ ಮಾಡಿದರು? ಆದರೆ ಇದು ಸ್ಕೀಮೇ ಬೇರೆ. ಯಾಕೆಂದರೆ ನಿತ್ಯಾನಂದ ಮುಂಡೋಡಿಯವರು ಇರುವ ಸಂದರ್ಭದಲ್ಲಿ ಆಗ ನಾನು ಕೂಡ ಅವರೊಟ್ಟಿಗೆ ಇದ್ದೆ, ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇದ್ದೆ.
ಆಗ ಅವರು ಬಂದು ಕೇಳಿದರು, ನೋಡಿ ಇಂಥ ಒಂದು ಸ್ಕೀಮ್ ಇದೆ, ತಾಲೂಕು ಆರೋಗ್ಯಾಧಿಕಾರಿ ಬಂದು ಕೇಳಿದರು, ಇಂಥ ಒಂದು ಸ್ಕೀಮ್ ಇಲ್ಲಿಗೆ ಬಂದಿದೆ, 24x7 ಹಾಸ್ಪಿಟಲ್ ಮಂಜೂರಾತಿ ಆಗಿದೆ, ಇಲ್ಲಿ ಡೇ ಆ್ಯಂಡ್ ನೈಟು ತುರ್ತು ಚಿಕಿತ್ಸೆಗೆ ಮಾತ್ರ ಮೀಸಲು ಅಂತ ಹೇಳಿದ್ದಾರೆ. ಹೇಳಿದ್ದಕ್ಕೆ ಜಾಗ ಕೊಡಬೇಕು ಅಂತ ಕೇಳಿದರು. ಆಗ ಇದೇ ನಮ್ಮ ಕಾಸಿಕಟ್ಟೆ ಎದುರಿನ ಜಾಗವನ್ನು ಯಾವುದೇ ಬಾಡಿಗೆ ಇಲ್ಲದೆ, ಅಂದರೆ ಮಾರಾಟ ಮಾಡಬಾರ್ದು ಅಂತ ಮಾತ್ರ ಇರೋದು ದೇವಸ್ಥಾನದ ಜಾಗ, ಅದಕ್ಕೆ ಬಾಡಿಗೆ ರಹಿತವಾಗಿ ಉಚಿತವಾಗಿ ಕೊಡುವಂಥ ಒಂದು ನಿರ್ಣಯವನ್ನು ಮಾಡಿ ಅಲ್ಲಿ ಕೊಟ್ಟಾಯಿತು. ನಂತರ BJP ಸರ್ಕಾರ ಬಂದು ಅಂಗಾರರು ಬಂದು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು. ನಂತರ ಒಂದು ದಿವಸ ಕಿಶೋರ್ ಸೀರಾಡಿಯವರು ದೇವಸ್ಥಾನದ ಜಾಗವನ್ನು ನೀವು ಏನೋ ದುರುಪಯೋಗ ಮಾಡ್ತೀರಿ ಅಂತ ಸ್ಟ್ರೈಕ್ ಮಾಡಿದರು ಅಂತ ಹೇಳಿ ಅದನ್ನು ಶಿಫ್ಟ್ ಮಾಡಿದರು. ಸರಿ, ಅವರು ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ನಮ್ಮದು ತಪ್ಪಿದೆ. ಯಾಕಂತ ಹೇಳಿದರೆ ಅದು ಅದರ ವಿವರಣೆಯನ್ನು ಕೊಡೋದು ನಮ್ಮದು ಕೂಡ ತಪ್ಪಿದೆ. ಏನಂತ ಹೇಳಿದರೆ ಅದು ಬಾಡಿಗೆ ಕೊಟ್ಟದ್ದಲ್ಲ, ಉಚಿತವಾಗಿ ಸಾರ್ವಜನಿಕ ಭಕ್ತಾದಿಗಳಿಗೆ ಬೇಕಾಗಿ ಕೊಟ್ಟದ್ದು ಅಂತ ಸಮರ್ಥನೆ ಮಾಡೋದು ನಮ್ಮದು ತಪ್ಪಿದೆ, ಅದು ನಾನು ಒಪ್ಪಿಕೊಳ್ತೇನೆ. ಯಾಕಂತೇಳಿ ನಂದಂದರೆ ಎಲ್ಲ ಸಾರ್ವಜನಿಕರ ತಪ್ಪು ಅದರಲ್ಲಿ ಇದೆ. ಆದರೆ ಅದು ಹೋಯ್ತು, ಅದು ಬಿಡಿ, ಅಲ್ಲಿಗೆ ಹೋಯ್ತು. ಅಲ್ಲಿ ಕಟ್ಟಡ ಅಲ್ಲಿ ಆಯಿತು, ಕಟ್ಟಡ ಆಯಿತು. ಮತ್ತು ಅದಕ್ಕೆ ಏನು ಬೇಕಾದಂಥ ಕೆಲವು ಉಪಕರಣಗಳೆಲ್ಲ ಬಂದಿದೆ. ಅಂದರೆ ಈಗ ನೋಡಿ, ಫಸ್ಟ್ಗೆ ಹೇಳಿದರೆ ಏನು ಬರಲಿಲ್ಲ ಅಂತ ಹೇಳಿದರು. ಆಗ ಅಲ್ಲ ನೀವು ಇದ್ದೀರಲ್ಲ, ಮತ್ತು 2 ಲಕ್ಷದ ಬಂತು ಅಂತ ಹೇಳಿದರು. ಮತ್ತು ಬೆಡ್ ಬಂದದ್ದು ಅದೇ ಸ್ಕೀಮಲ್ಲಿ, ಯಾವುದು ಅದಕ್ಕೆ ಮಾಡ್ತಾರಲ್ಲ, ಎಂಥದ್ದು ಹೇಳೋದು, ಬೆಡ್ ಉಂಟಲ್ಲ, ಅದು 5-6 ಬೆಡ್ ಬಂದಿದೆ, ಅದು ಅದರಲ್ಲೇ ಬಂದದ್ದು. ಈ ಥರದ ಒಂದು ಗೊಂದಲದ ಹೇಳಿಕೆಯನ್ನು ಇದು ಮಾಡ್ತಾ ಇದ್ದಾರೆ. ನಮಗೆ ಈಗ ಬೇಕಾದಿಷ್ಟೇ ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಾ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮಾ, ಯಾವುದು ಸ್ಕೀಮು, ಆ ಸ್ಕೀಮನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇರುವ ತೊಂದರೆ ಏನು ಅಂತ ಒಂದು ಉತ್ತರ ಬೇಕು. ಎರಡನೇದ್ದು, ನಮಗೆ ಇಲ್ಲಿ ಅದು ಏನೇ ತೊಂದರೆ ಇದ್ದರೂ ಒಂದು ಡಾಕ್ಟ್ರುಗಳನ್ನು ಕನಿಷ್ಠ ಶನಿವಾರ ಆದಿತ್ಯವಾರ ಆದರೂ ಇಲ್ಲಿ ನಾವು ಪರ್ಮನೆಂಟ್ ಕೊಡಬೇಕಂತ ಕೇಳೋದು. ಆದರೆ ನಮಗೆ ಈಗ ಶನಿವಾರ ಆದಿತ್ಯವಾರ ದೊಡ್ಡ ಸಮಸ್ಯೆ ಆಗೋದು. ಇಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವಾಗ, ಬರ್ತಾ ಇರಬೇಕಿದ್ರೆ, ಈಗ ನಿನ್ನೆಲ್ಲ ಮೊನ್ನೆ 50,000 ಜನ ಬಂದಿದ್ದಾರೆ ಅಂತ ಲೆಕ್ಕ, ಅದು ಊಟ ಮಾಡಿದ ಲೆಕ್ಕ. ಅದಕ್ಕೆ ಹೊರಗೆ ಎಷ್ಟು ಜನ ಇದ್ದರೆ ಯಾರಿಗೆ ಗೊತ್ತು, ಅದಕ್ಕಿಂತ ಡಬಲ್ ಇರಬೇಕಲ್ಲ, ಊಟ ಮಾಡದೆ ಎಷ್ಟು ಜನ ಹೋಗ್ತಾರೆ. ಆ ಥರದ ಜನ ಇರುವಾಗ ಇಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಕೇಳುವವರಿಲ್ಲ. ಈಗ ಮೊದಲೊಂದು ಆಂಬ್ಯುಲೆನ್ಸ್ ಸಮಸ್ಯೆ ಇತ್ತು, ಈಗ ಇಲ್ಲಿ 50 ತೇಜಸ್ಸು 108 ಮತ್ತು ಬೇರೆ ಒಂದು ಬಂದಿದ್ದರಿಂದ ಆಂಬ್ಯುಲೆನ್ಸಿನ ಒಂದು ಸಮಸ್ಯೆ ಇಲ್ಲ. ಅದು ಈಗ ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಇದೆ, ಅದಕ್ಕೆ ಡ್ರೈವರ್ ಯಾರು ಬರಲಿಕ್ಕೆ ಒಪ್ತಾ ಇಲ್ಲ. ಹಾಗೆ ಆ ಗಾಡಿ ಅಲ್ಲೇ ಉಂಟು. ಈಗ ಬರಲಿಕ್ಕೆ ಇಲ್ಲಿಯವರಾಗದೆ ಬೇರೆಯವರನ್ನು ಕಳಿಸ್ಬೋದಲ್ಲ, ವರ್ಗಾವಣೆ ಮಾಡಿ. ಈಗ ಇಲ್ಲಿ ಆಂಬ್ಯುಲೆನ್ಸ್ಗೆ ಬರದಿದ್ರೆ ಇನ್ನೊಬ್ಬರನ್ನು ಯಾರು ವರ್ಗಾವಣೆ ಮಾಡಿ ಹಾಕ್ಬೋದು. ಇದು ಮಾಡ್ತಾ ಇಲ್ಲ. ಆದ್ದರಿಂದ ನಮ್ಮದೇನಂತ ಹೇಳಿದರೆ, ಈಗ ಯಾವ ಥರ ಪ್ರತಿಭಟನೆ ಅಂತ ಹೇಳಿದರೆ, ನಾವೊಂದು ಡೇಟ್ ಇವತ್ತು ನೀವೆಲ್ಲ ಸೇರಿ ಕೊಡಿ, ನಾವೆಲ್ಲ ಸೇರಿ ಕೊಡುವ. ಆ ಡೇಟಿನ ಮೊದಲು ಅವರು ಬಂದು ಏನಾದರೂ ಇತ್ಯರ್ಥ ಮಾಡಿದರೆ ಪ್ರತಿಭಟನೆ ಮಾಡಲಿಕ್ಕಿಲ್ಲ. ಆದರೆ ನಾವೊಂದು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನಾವು ಇಷ್ಟು ಜನ ಸೇರಿದ್ದೇವೆ, ನಾವು ಎಲ್ಲ ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿ, ಐನಕ್ಕಿ, ಸುಬ್ರಹ್ಮಣ್ಯ ಮತ್ತು ಏನೆಕಲ್ಲು, ಈಗ ನಿಜವಾಗಿ ಕೈಕಂಬದವರಿಗೂ ಇದೇ ಅನುಕೂಲ ಆಗೋದು, ಇದೇ ಹಾಸ್ಪಿಟಲ್, ಅವರಿಗೆ ಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಆಗಬೇಕು. ಈಗ ಒಂದು ಪಕ್ಷ ಅವರು ಸ್ಪಂದನ ಮಾಡೋದಿದ್ದರೆ ಒಂದು ದಿವಸ ಪೂರ್ತಿ ನಾವು ಜನ ಸೇರಿಸಿ ಒಂದು ಹೋರಾಟವನ್ನು ಮಾಡಬೇಕು. ಇಲ್ಲಿ ಸೇರಿ ಆಸ್ಪತ್ರೆಗೆ ಹೋಗಿ ಮನವಿ ಕೊಡುವ ಮತ್ತು ಅಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಒಂದು ಮಾಡುವ. ಮತ್ತು ನಂತರ ದಿನದಲ್ಲಿ ನಾವು ಅಷ್ಟು ಜನ ಸೇರಿಸಲಿಕ್ಕೆ ಆಗೋದಿಲ್ಲ, ಕನಿಷ್ಠ ದಿನಕ್ಕೆ 10 ಜನ. ಈಗ ನಾವು ತುಂಬ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಅಂದರೆ ಒಂದು ದಿವಸ ದೊಡ್ಡ ಮಟ್ಟದಲ್ಲಿ ಮಾಡೋದು, ಮತ್ತು ಕನಿಷ್ಠ 10-5 ಅದು ಆಗ್ತದೆ. ಅಂದರೆ ಈಗ ತುರ್ತು ಕೆಲಸದವರೇ ಇರುವುದು, ಆಗ ಒಬ್ಬ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು 10 ಜನರಾಗಿ ಮಾಡುವ. ಅದೇ ಫಸ್ಟ್ ದಿನ ನಾವು ಕನಿಷ್ಠ 1,000 ಜನ ಸೇರುವ ಹಾಗೆ ಒಂದು ಈ ಸಾರಿ ಪ್ರಾಜೆಕ್ಟನ್ನು ಮಾಡಬೇಕು. ಮತ್ತು ಸಮಯಾವಕಾಶ ಯಾರಿಗೂ ಕೇಳಿದರೆ ಇಲ್ಲ, ಆದರೆ ನಾವು ಸಮಯಾವಕಾಶ ಮಾಡಿ ಬರಬೇಕು ಅಂತ ಒತ್ತಾಯ ಮಾಡುವಂಥ ಒಂದು ಕ್ರಮವನ್ನು ನಾವು ಮಾಡಬೇಕು. ಈ ಥರ ಮಾಡಿದರೆ ನಮಗೆ ಅದು ಭಾಳಷ್ಟು ಅನುಕೂಲ ಆಗ್ತದೆ. ಅದಕ್ಕಾಗಿ ನಿಮ್ಮ ಎಲ್ಲರ ಸಲಹೆಯನ್ನು ಕೊಡಿ. ನಾವೀಗ DHOಗೆ ಹೇಳಿದ್ದನ್ನು ಸುಬ್ರಹ್ಮಣ್ಯರು ಕೂಡ ಇನ್ನೊಮ್ಮೆ ಹೇಳಿ ಯಾವ ಥರ ನಾವು ಮಾತಾಡಿದ್ದೇವೆ ಅಂತ. ಮಾತಾಡಿದ ನಂತರದಲ್ಲಿ ಬೇರೆ ಏನಾದರೂ ಬದಲಾವಣೆ ಬೇಕಂತ ಹೇಳಿ. ಈಗಾಗಲೇ ನಮ್ಮ ರವಿ ಕಕ್ಕೆಬಾದವರು ಬಂದಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆಂತೇಳಿ ನಾವು ಇಲ್ಲಿ 10:30 ಅಂತ ಹೇಳಿದ್ದು, 11ಕ್ಕೆ ಅಂತ ನೀವು ಹೇಳಿದಿರಿ, ಮತ್ತು 11:30 ಆದರೂ ಆಗದಿದ್ದರೆ ಮತ್ತು ಸಮಸ್ಯೆ ಆಗ್ತದೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಬರುವವರಿದ್ದರೆ ಬರಲಿ, ಮತ್ತು ವಿಷಯವನ್ನು ನಾವು ಅವರಿಗೆಲ್ಲ ಹೇಳ್ತೇವೆ. ತಮ್ಮ ಅಭಿಪ್ರಾಯವನ್ನು ಹೇಳಿ ಸರ್. ಅದು ಆಗ ಹೇಳಿದ್ದು ನೀವು ಒಮ್ಮೆ ರಿಪೀಟ್ ಮಾಡಿ. ಅಲ್ಲಿಗೆ KDP ಸದಸ್ಯರು ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸಮೂಲಾಗ್ರವಾಗಿ ವಿವರಿಸಿದ್ದಾರೆ. ಮತ್ತು ಆಸ್ಪತ್ರೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಆ ಸೌಲಭ್ಯಗಳು ಬಂದ ಕಾರಣ ಏನು,
ಮತ್ತು ಅದನ್ನು ಯಾಕಾಗಿ ಕಳಿಸಿದ್ದಾರೆ ಅದರ ಮಾಹಿತಿ ನಮಗೆ ಜನಗಳಿಗೆ ಗೊತ್ತಾಗಬೇಕು. ಯಾಕೆಂದರೆ ಸರ್ಕಾರ ಸಾಕಷ್ಟು ಸವಲತ್ತನ್ನು ಕೊಡ್ತದೆ, ಅದಕ್ಕೆ ಒಂದು ಡಾಕ್ಟರ್ ಇರುವುದಿಲ್ಲ ಅಥವಾ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಿಲ್ಲ. ಅದಕ್ಕೆ ಕಾರಣ ನಾವು ಕೂಡ ಆಗ್ತೇವೆ ಅದನ್ನು ತಿಳ್ಕೊಳ್ಳೋದಿದ್ರೆ. ಹಾಗೆ ಅಂಥ ಒಂದು ಮಾಹಿತಿಯನ್ನು ಎಲ್ಲ ನಮಗೆ ಕೊಡಬೇಕು ಅಂತ ಅವರಲ್ಲಿ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಇವತ್ತು ನಡೆದ ಸಭೆಯ ಮತ್ತು ನಮ್ಮ ಈ ಪ್ರತಿಭಟನೆ ವಿವರವನ್ನು DHO ಅವರಿಗೆ ತಲುಪಿಸಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗಿದೆ. ಹಾಗೆ ಅವರು ಹೇಳಿದರೆ ನಾವು DHOಗೆ ಈ ಮಾಹಿತಿಯನ್ನೆಲ್ಲ ತಲುಪಿಸ್ತೇವೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಇಷ್ಟು ಇವತ್ತಿನ ಬೆಳಗ್ಗೆಯ ಸಭೆಗೆ ಆದ. ಮತ್ತೆ DHO ಈಗ ಅವರೇ ಮಾತಾಡಬೇಕಿದ್ರೆ ಯಾರು ಮಾತಾಡ್ತೀರಿ? DHO ಅವರೊಟ್ಟಿಗೆ ಲೌಡ್ ಸ್ಪೀಕರ್ ಇಟ್ಟು ಮಾತಾಡೋದು ಈಗ ಹೇಳಿದ್ದಾರೆ. ಯಾರು ನೀವು ಮಾತಾಡ್ತೀರಾ? ಒಂದು ಹಾಗೆ ಇವತ್ತು 30th ಅಲ್ಲ, ಒಂದು 10ನೇ ತಾರೀಕಿಗೆ 10 ಅಲ್ವಾ, ಕಾಲಾವಕಾಶಗಳನ್ನು ಕೊಟ್ಟು ಒಂದು 10 ಅಲ್ಲ, ಜುಲೈ 10ಕ್ಕೆ ಶುಕ್ರವಾರ, ಜುಲೈ 10ಗೆ ಅವರಿಗೆ ಅವರು ಒಂದು ಸ್ಪಂದನೆ ಮಾಡ್ತೇವೆ ಅಂತ ಹೇಳಿದಾರಲ್ಲ. ಹಾಗಾಗಿ ನಾವೊಂದು ಸ್ವಲ್ಪ ಸಮಯ ಕೊಡುವ, ಒಂದು 10 days. ಪ್ರತಿಭಟನೆ ಅಂತ ನಾವು ಡೇಟ್ ಅದು ಫಿಕ್ಸ್ ಮಾಡುವ, ಡೇಟ್ ಫಿಕ್ಸ್ ಮಾಡುವ 10ಗೆ. ಹೌದೌದು ಹೌದು, ಅದರೊಳಗೆ ಸ್ಪಂದಿಸಿದರೆ ಪ್ರತಿಭಟನೆಯನ್ನು ಹೌದೌದು ಹೌದು ಹಾಗೆ. ಒಂದು ಪ್ರತಿಭಟನೆಯ ದಿನಾಂಕವನ್ನು ನೀವು ಘೋಷಣೆ ಮಾಡಿ 10 ತಾರೀಕಿಗೆ. ಎರಡನೇದು ಏನಂತ ಹೇಳಿದ್ರೆ, ಈಗ ಪ್ರತಿಭಟನೆ ಮಾಡುವ 10 ತಾರೀಕಿಗೆ ಘೋಷಣೆ ಆದರೂ ಕೂಡ ಒಂದೊಂದು ಏರಿಯಾದಲ್ಲಿ ನಾವು ಪ್ರಚಾರವನ್ನು ಮಾಡಲೇಬೇಕು. ವಾಟ್ಸಪ್ ಮುಖಾಂತರ ಮಾಡುವ, ಮೈಕ್ ಎಲ್ಲ ಕಟ್ಟಿ ಎಲ್ಲ ಬೇಡ. ಈಗ ವಾಟ್ಸಪ್ ಗ್ರೂಪ್ ಬೇಕಾದಷ್ಟು ಈಗ ವಾಟ್ಸಪ್ ಇದೊಂದು ನೀನು ಮತ್ತು ಇಂಪ್ರೂವ್ ಮಾಡಿದ್ರೆ ಅದೆಲ್ಲ ಸೇರಿಸಿ ಎಲ್ಲರೂ ಕೂಡ ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಇದು ಇಲ್ಲ ಅದು ಸರ್, ಈಗ ಅಲ್ಲಲ್ಲ ಇಲ್ಲಿ ಕೇಳಿ, ಅಲ್ಲಲ್ಲ ನಾನು ಹೇಳಿದ್ದು ಮಕ್ಕಳು ಬರಲಿ, ಅವರ ಪೇರೆಂಟ್ಸ್ ಬರಬೇಕು ಇಲ್ಲಿಗೆ. ನಿಜವಾಗಿ ಪೇರೆಂಟ್ಸ್ ಬರಬೇಕು. ಅಲ್ಲ ಸರ್, ಹೌದು. ಮೊನ್ನೆ ನೋಡಿ, ಜೂನಿಯರ್ ಕಾಲೇಜ್ ಮಕ್ಕಳು 4-5 ಮಕ್ಕಳಲ್ಲಿ ಒಬ್ಬ ಗಾಡಿ ಹಿಡ್ಕೊಂಡು ಹೋದ. ಇಲ್ಲಿ ಏನಾದ್ರು ಎಮರ್ಜೆನ್ಸಿ ಇತ್ತಾ? ಇಲ್ಲಿ ಎಂತ ವ್ಯವಸ್ಥೆ ಇತ್ತು ಹೇಳಿ? ಅಲ್ಲ ಯಾವುದು ಅಲ್ಲ, ನಾವು ಪ್ರಿನ್ಸಿಪಲ್ ಅಲ್ಲ ದೇವಸ್ಥಾನ. ಅಲ್ಲ, ನಾವು ಒಂದು ವಿಷಯ ಮಾಡುವ, ಮನೆ ಮಕ್ಕಳು ಕಾಲೇಜಲ್ಲಿ ಎಷ್ಟಿದ್ದಾರೆ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡಿ ಮನೆಗೆ ತಲುಪಿಸುವ ಕೆಲಸ ಮಾಡುವ ನಾವು. ಟ್ರಸ್ಟಿಗಳದ್ದು ಮೀಟಿಂಗ್ ನಮ್ದು ಆಗ ಹೇಳಿದ್ರಲ್ಲ, ಇನ್ನೊಂದು ಈ ಸಭೆಯ ನಂತರ ಒಂದು ಮಾಡಿದ್ದೇವೆ. ಇಲ್ಲಿ ಒಳಚರಂಡಿಯ ಅವ್ಯವಸ್ಥೆಗೆ ಏನು ಟ್ರಸ್ಟ್ ಬೋರ್ಡ್ನವರು ನಿರ್ಣಯ ಮಾಡಿದ್ದಾರೆ ಅದನ್ನು ಅನುಷ್ಠಾನವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಸಭೆಗೆ ನಾವು ಒಂದು ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದರಲ್ಲಿ ಟ್ರಸ್ಟ್ ಬೋರ್ಡ್ನವರು ಬರ್ತಾರೆ, ಅವರ ಹತ್ರ ಹೇಳುವ, ಕಾಲೇಜಿಗೆ 2 ಕಾಲೇಜಿನ ಮಕ್ಕಳನ್ನು ಕೂಡ ನೀವು ಕಳಿಸಬೇಕು ಅಂತ ಹೇಳುವ, ಅದು ಆಗ್ಲೇಬೇಕು ಅಂತ ಒತ್ತಾಯ ಮಾಡೋದಲ್ಲ. ಅದೊಂದು ಟ್ರಸ್ಟ್ ಬೋರ್ಡ್ನವರ ಹತ್ರ ಹೇಳಿ ಮಾಡಿ. ಅಲ್ಲ ಸರ್, ಅಲ್ಲಲ್ಲ ಮಕ್ಕಳನ್ನ ಕಾನೂನು ಅಲ್ಲ, ನಾವು ಒಂದು ವಿಷಯ ಮಾಡುವ ಸರ್, ಮಕ್ಕಳ ಮನೆಯವರನ್ನು ಬರುವಾಗೆ ಮಾಡುವ ಸರ್. ಯಾಕೆ ಆಗೋದಿಲ್ಲ? ನಾವು ಅಲ್ಲಿ ಹೋಗಿ ನಾನು ಹೇಳು ಸರ್, ಕಾಲೇಜಿಗೆ ಹೋಗಿ ಒಂದು ಇನ್ವಿಟೇಷನ್ ಹೋಗಿ ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತಗೊಂಡು ಪ್ರತಿಯೊಂದು ಮನೆಗೆ ತಲುಪಿಸುವ ಕೆಲಸ ಮಾಡುವ. ಗ್ರಾಮ ಎಲ್ಲೆಲ್ಲಿ ಸರಿ ಗೊತ್ತಾಯ್ತು, ಮಾಡುವ. ಹೌದು ಯಾಕೆ ಹೌದು ತಿಳ್ಕೊಳ್ಬೋದು. ಯಾಕೆಂದ್ರೆ ನೋಡಿ, ಮಕ್ಕಳಿಗೆ ನಾವು ಹೀಗೆ ಒಂದು ಇನ್ವಿಟೇಷನ್ ಕೊಡ್ತೇವೆ, ಅವರ ಮನೆಗೆ ತಲುಪಿಸಬೇಕು. ಆ ಥರ ಒಂದು ಮಾಡುವ ಸರ್. ಮತ್ತು ಇಡೀ ನಮ್ಮ ಯಾವ್ಯಾವ ಗ್ರಾಮ ಉಂಟು, ಪ್ರತಿ ಗ್ರಾಮಕ್ಕೆ ನಾವು ಅನೌನ್ಸ್ಮೆಂಟ್ ಮಾಡುವ. ಯಾಕೆಂದರೆ ಇಲ್ಲಿ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇದು ಇಡೀ ಊರಿನವ್ರು ಇರಬೇಕು. ನಾವು ಎಷ್ಟು 10 ವರ್ಷದಿಂದ ಇದೇ ಮೀಟಿಂಗ್ ಮಾಡ್ತೇವೆ, ಇಲ್ಲಿ ಸುಮ್ಮನೆ ಬಿಡ್ತೇವೆ. ಈ ಥರ ಇನ್ನೂ ಆಗೋದು ಬೇಡ.
ಎಷ್ಟು ಸಾಧ್ಯ ಉಂಟು ಎಲ್ಲ ಊರಿನವರಿಗೆ ಬೇಕಾಗಿ ನಾವು ಹೋರಾಟ ಮಾಡೋದು. ಇನ್ನು ಇಷ್ಟುವರೆಗೂ ನಾವು ಮಾಡಿದ್ದು ಸಾಕು ಸರ್. ಇನ್ನು ನಾವು ಆದಲ್ಲ, ಇನ್ನು ರೋಡಲ್ಲಿ ಮಲಗುವುದಂತೂ ಗ್ಯಾರಂಟಿ. ಯಾಕೆಂದರೆ ಹಾಸ್ಪಿಟ್ಲ್ ಆಗಲೇಬೇಕು, ಇರೋ 24 ಗಂಟೆ ಡಾಕ್ಟರ್ಗಳು ಬೇಕೇ. ಇಲ್ಲಿ 9 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಹೋಗ್ತಾರೆ. ಮತ್ತು ಆದಿತ್ಯವಾರ ಮೊನ್ನೆ 3 ಶನಿವಾರ ಡಾಕ್ಟರ್ಗಳಿಲ್ಲ ಅಲ್ಲಿ. ಅದು ಸಹ ಇಲ್ಲಿ ಡಾಕ್ಟರ್ ಯಾರು KGಯಿಂದ ಯಾರೋ ಒಬ್ಬರನ್ನು ಯಾರೋ ತರಿಸೋದಂತೆ, ಮತ್ತು ಗಾರ್ಮೆಂಟಿದ್ದು ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವು ಇಷ್ಟುವರೆಗೂ ನಾವು ಖಾಲಿ ಮಾತೇ ಆಯಿತು, ನಮ್ದು ಎಸ್ಟಿಮೇಟಿಂಗ್ ಆಯಿತು. ಮೊನ್ನೆ ಶಿವರಾಮರೈಗಲು ನಾವೆಲ್ಲ ಮಂಗಳೂರಿಗೆ ನಾವೆಲ್ಲ ಹೋಗಿದ್ದೇವಲ್ಲ ಸರ್, ಏನಾದರೂ ನಮಗೆ ಒಂದು ಮಾಹಿತಿ ಬಂತ ಏನಾದರೂ ಬಂತ ಸರ್? ಶಿವರಾಮಣ್ಣ ಬಂತ? ಅದಕ್ಕೆ ನೋಡಿ, ಈಗ ನಾವು 10 ತಾರೀಕಿಗೆ ನಾವು ಟೈಮ್ ತಗೊಂಡಿದ್ದೀವಿ ಸರ್. 10 ತಾರೀಕಿಗೆ ನಾವು ಟೈಮ್ ತಗೊಂಡಿದ್ದೀವಿ. ಅಧಿಕಾರಿಗಳು ಇದಕ್ಕೆ ಸರಿಯಾಗಿ ನಮಗೆ ಉತ್ತರ ಕೊಡಬೇಕು 10 ತಾರೀಕೊಳಗೆ. ಇಲ್ಲಾಂದರೆ ನಾವು ಉಗ್ರವಾಗಿ ಹೋರಾಟ ಮಾಡೋದೇ. ಇದಕ್ಕೆ ನಾವು ಏನು ಇದು ಮಾಡಲಿಕ್ಕೆ ಇಲ್ಲ. ಇದಕ್ಕೆಲ್ಲ ಊರಿನವರ ಸಪೋರ್ಟ್ ನಾವು ತಗೊಳ್ಬೇಕು ನಾವು. ಇಷ್ಟ ಇನ್ನೊಂದು ಏರಿಯಾ ವಾಯ್ಸ್ ಇದನ್ನ ಪ್ರಚಾರ ಮಾಡುವಾಗ ಈಗ ಮೈಕ್ ಕಟ್ಟುದೆಲ್ಲ ಒಬ್ಬರೇ ಮಾಡ್ತಾರೆ, ಅಂದ್ರೆ ಅದು ಇಡೀ ಗಾಡಿಯಲ್ಲಿ ಹೋಗ್ತದಲ್ಲ, ಅದು ನಾನು ಸಹ ಹೋಗ್ತೇನೆ ಅದರೊಟ್ಟಿಗೆ. ಬೇಕಿದ್ರೆ ರೆಕಾರ್ಡ್ ಮಾಡಿದ್ರೆ ರೆಕಾರ್ಡ್ ಮಾಡುವ, ಇಲ್ಲಾಂದ್ರೆ ಅನೌನ್ಸ್ ಮಾಡಿಕೊಂಡು ಹೋಗಿದ್ರು ಮಾಡಿಕೊಂಡು. ಹೌದು, ಅನೌನ್ಸ್ಮೆಂಟ್. ಈಗ ನಂತರ ಈ ಬರೀ ಮೈಕದ್ದು ಮಾತ್ರ ಅಲ್ಲ, ಈಗ ದೇವಸ್ಥಾನದ ಸ್ಟಾಫ್, ಸೊಸೈಟಿ ಸ್ಟಾಫ್ ಅಥವಾ ಬೇರೆ ಮಹಿಳಾ ಸೊಸೈಟಿ ಸ್ಟಾಫ್ ಇರ್ಬೋದು, ಇವರು ಎಲ್ಲರಿಗೂ ತಿಳಿಸುವಂತ ವ್ಯವಸ್ಥೆಗಳಾಗಬೇಕು. ಮತ್ತು ಕಾಲೇಜಿಗೆ ಇದನ್ನು ಯಾಕೆಂದ್ರೆ ಕರೆಕ್ಟ್ ಕಡತಕ್ಕೆ ಸೀಮಿತ ಆಯಿತು. ಅದು ಒಂದು 4 ಜನ MLA ಸೇರಿಕೊಂಡು ಮಾತಾಡಿದರೆ ಅದಕ್ಕೆ ಒಂದು ಪ್ರಬಲವಾಗಿ ಇರ್ತದೆ, ಹೌದಾ? ಹಾಗೆ ನಾವು ನಮ್ಮ MLAಗಳು ಮತ್ತು ನಮಗೆ MLC ಗ್ರಾಮ ಪಂಚಾಯತ್ ಪ್ರತಿನಿಧಿಸುವ MLCಗಳಿದ್ದಾರಲ್ಲ, ಅವರನ್ನು ಕೂಡ ನಾವು ಇದಕ್ಕೆ ಕರಿಬೇಕು. ಆಗ ಇದು ಸ್ವಲ್ಪ ಹೆಚ್ಚು ಸ್ಟ್ರಾಂಗ್ ಆಗ್ತದೆ. ಇಲ್ಲದಿದ್ದರೆ ಈಗ ಭಾಗೀರಥಿ ಮುರಳಿ ಅವರು ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಅಧಿವೇಶನದಲ್ಲಿ ಮಾತಾಡಿದರೆ ಪರಿಣಾಮ ಇಲ್ಲ ಅಂತ. ಅವರೊಟ್ಟಿಗೆ ಒಂದು 100 ಜನ ಸೇರುವಂಥ ವ್ಯವಸ್ಥೆ ಆಗಬೇಕು. MLA ಕೂಡ ಬರಲಿ, ಎಲ್ಲರನ್ನು ಕರೆಯುವ. ನಮಗೆ ಕರೆಯುವುದಕ್ಕೇನು, ಶ್ರೀ ಕ್ಷೇತ್ರಕ್ಕೆ ಬರುವವರು ಎಲ್ಲ MLAಗಳು ಬರ್ತಾರೆ, MP ಗಳು ಬರ್ತಾರೆ, ಮಾಜಿ MP ಯನ್ನು ಕರೆಯುವ, ಅಥವಾ ಇಲ್ಲಿ ಸೋತ ಅಭ್ಯರ್ಥಿಗಳಿದ್ದಾರೆ ಅವರನ್ನೆಲ್ಲ ಕರೆಯುವಾಗ ಅವರು ಕೂಡ ಸ್ವಲ್ಪ ಅವರಿಗೆ ಸ್ಪಿರಿಟ್ ಬರ್ತದೆ. ಇಲ್ಲಿ ಏನೋ ಒಂದು ಸಮಸ್ಯೆ ಉಂಟು, ಅದನ್ನು ಮಾಡಬೇಕು ಅಂತ ಆಗ್ತದೆ. ಆ ಒಂದು ಪ್ರಯತ್ನವನ್ನು ನಾವು ಮಾಡುವ. ಈಗ 1ನೇದಾಗಿ ನಾವು 10 ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದೇವೆ. ಅದನ್ನು ಈಗ ಅವರು ಘೋಷಣೆಯನ್ನು ಶಿವಕುಮಾರರು ಮಾಡ್ತಾರೆ, ಆಯಿತಾ? ಅದು ಮಾಡ್ತಾರೆ. ಮತ್ತು ಕೊನೆಯದಾಗಿ DHO ಹತ್ರ ಈಗ ಒಂದು ಮಾತಾಡುವ. ನಾವು ಏನು ಮಾಡಿದ್ದೇವೆ ಅದಕ್ಕಿಂತ ಮೊದಲು ನೀವು ಬಂದು ಮಾತಾಡಿದರೆ ಅದನ್ನು ನಾವು ಸರಿ ಮಾಡ್ತೇವೆ ಅಂತ ಹೇಳಿಬಿಡುವ. ಅದು ಹೇಳಬೇಕು ಅಂತ ಆಗ DHO ಅವರು ಹೇಳಿದ್ದಾರೆ. ಹಾಗೆ ಆದ್ದರಿಂದ ನಾನೊಂದು ಹೇಳಿಬಿಡುವ. ಇನ್ನೊಂದು ಪ್ರಚಾರ ಮಾಡುವಂಥ ವ್ಯವಸ್ಥೆಗಳು, ಇದು ಮಾತುಕತೆ ಆಗದೇ ಇರಲಿ, ಆದರೆ ಇದು ಪ್ರಚಾರ ಮಾಡಿ ಒಂದು ಹಂತಕ್ಕೆ ಮುಟ್ಟಲಿಕ್ಕೆ ನಾವು ಪ್ರಬಲವಾಗಿ ಇಲ್ಲದಿದ್ದರೆ ಇದು ಅಲ್ಲಿಗೆ ನಿಲ್ತದೆ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಯಾರಿಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟದಿದ್ದರೆ ಯಾರೂ ಕೆಲಸ ಮಾಡೋದಿಲ್ಲ. ಅದನ್ನು ನಾವು ಈಗ MLA ಅವರಿಗೆ ಮನವರಿಕೆ ಮಾಡಬೇಕು. MLCಗಳಿಗೆ ಈಗ MLA ಅವರಿಗೆ ಗಮನ ಹರಿಸುವಂಥದ್ದು HL ಮಾಡಲಿ. ಮತ್ತು MLCಗೆ ಯಾರು ಮಾಡ್ತೀರಿ? ಈಗ ನಮ್ಮ ಇವರು ಪಂಚಾಯತ್ ರಾಜ್ ವ್ಯವಸ್ಥೆ ಇದಕ್ಕೆ ಮಂಜುನಾಥ್ ಭಂಡಾರಿಗೆ ಯಾರು ತಾವು ಮಾಡ್ತೀರಾ? ಮಂಜುನಾಥ್ ಭಂಡಾರಿಗೆ ಸತೀಶ್ ಇದ್ದಾನಲ್ಲ, ಮಂಜುನಾಥ್ ಭಂಡಾರಿಗೆ ತಿಳಿಸುವ ವ್ಯವಸ್ಥೆ ತಮ್ಮದು. MLAಗೆ ನಮ್ಮ ಇವರು ಇನ್ನೊಬ್ಬರು ಪುತ್ತೂರಿನಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ, ಅವರಿಗೆ ಯಾರು ಹೇಳಿದ್ರು? ಗಿರಿಧರ್ ಹೇಳ್ತೀರಾ? ಮೇಡಮ್ ಹೇಳ್ತೀರಾ? ಕಿಶೋರ್ ಅಲ್ಲ, ಎಲ್ಲ ಅದು ಕರೆಕ್ಟಾಗಿ ಇರಬೇಕು. ಮತ್ತೊಂದು ಮನವಿ ಪತ್ರ ತಯಾರಾಗಬೇಕು ಇದಕ್ಕೆ. ಈಗ ಮನವಿ ಪತ್ರ ಯಾರು ತಯಾರು ಮಾಡ್ತೀರಿ? ಸುಬ್ರಹ್ಮಣ್ಯರೇ, ಮಲಕ್ಕ ಮನವಿ ಪತ್ರ ಒಂದು ಕ್ಲೀನಾಗಿ ಮಾಡಿ ಅದನ್ನೆಲ್ಲ ವಾಟ್ಸಪ್ಗಳಿಗೆ ಹಾಕುವುದು. ಮತ್ತು ಸಂಬಂಧಪಟ್ಟ ಈ ಇವರಿಗೆಲ್ಲ ಕಳಿಸುವುದು. ಯಾರಿಗೆ? 2 MLCಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, MP MLA ಮಾಜಿಗಳಿಗೆ ಎಲ್ಲರಿಗೂ ಕಳಿಸುವ. ಯಾಕೆಂತ ಹೇಳಿದರೆ ನಮಗೆ ಜನ ಬೆಂಬಲ ಇದ್ದಷ್ಟು ಒಳ್ಳೆಯದು. ಹೌದು. ಮತ್ತು ಒಂದು ಎಂಡಮೆಂಟ್ ಆಯುಕ್ತರಿಗೆ ಕಳಿಸಬೇಕು ಒಂದು. ಅದಕ್ಕಿಂತ ಮುಂಚೆ ಈಗ ನಾವು ಗ್ರಾಮ ಪಂಚಾಯತ್ನಲ್ಲಿ ಈಗ ಒಂದು ಸಭೆ ಇರ್ಬೋದು, ಹೆಚ್ಚಿನ ಅಂಶ ಈ ಶನಿವಾರದ ಮೊದಲು ಮಾಡ್ತೇನೆ ಅಂತ ಹೇಳಿದಲ್ಲ ಆಗ ಅವರು. ಸೋಮವಾರ ಮಾಡ್ತೇನೆ ಅಂತ ಹೇಳಿದ. 3-4ಕ್ಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಗ ಟ್ರಸ್ಟಿಗಳು ಬರ್ತಾರೆ, ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡುವಂಥ ವ್ಯವಸ್ಥೆ. ಟ್ರಸ್ಟಿಗಳು ಸುಬ್ರಹ್ಮಣ್ಯದವರೇ 3-4 ಜನ ಇದ್ದಾರೆ. ಒಬ್ಬರು ಬರಲಿಲ್ಲ ಇವತ್ತು ಸಭೆಗೆ. ಯಾಕಂದರೆ ಎಲ್ರಿಗೂ ವಾಟ್ಸಪ್ ಮಾಡಿದ್ದೇವೆ ನಾವು. ನಿನ್ನೆ ಕೂಡ ಅಲ್ಲಿ ಟ್ರಸ್ಟಿಗಳು ಇಲ್ಲಿಯೇ ಬರುವಾಗ ಹೇಳಿದ್ದೇನೆ ನಾನು, ಈ ಥರ ಉಂಟು ಬನ್ನಿ ಅಂತ. ಆದರೆ ನೋಡಿ, ಅದು ಅಧಿಕಾರ ಸಿಕ್ಕಿದ ಮೇಲೆ ಹೀಗೆ ಸಮಸ್ಯೆಗಳು ಆಗ್ತಾ ಉಂಟು. ಅಲ್ಲ, ನಿನ್ನೆ ಬಂದಿದ್ರು ಇಲ್ಲಿಗೆ. ಆತ್ಮೀಯ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳೇ, ನಮ್ಮ ಸುಬ್ರಹ್ಮಣ್ಯ ಪವಿತ್ರ ಕ್ಷೇತ್ರ, ಇಲ್ಲಿಗೆ ಲಕ್ಷಾಂತರ ಜನರು
ಈ ಒಂದು ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಬರ್ತಾರೆ. ಅದೇ ರೀತಿ ಇದು ಈ ಒಂದು ಗ್ರಾಮ ಪಂಚಾಯಿತಿಗೆ 3 ಗ್ರಾಮಗಳಿದೆ. ಒಂದು ಸುಬ್ರಹ್ಮಣ್ಯ, ಐನಕಿದು ಮತ್ತು ಏನೇಕಲ್ಲು. ಈ 3 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೇ ಒಂದು ಹಾಸ್ಪಿಟಲ್ ಇರೋದು ನಮ್ಮ ಸುಬ್ರಹ್ಮಣ್ಯದ ಪರ್ವತಮುಖಿಯಲ್ಲಿ. ಇದು ಸುಮಾರು ವರ್ಷಗಳಿಂದ ನಾವು ಈ ಒಂದು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಕೊರತೆ, ಹಾಗೆ ಸಿಬ್ಬಂದಿಗಳ ಕೊರತೆ, ಅದೇ ರೀತಿ ಅಲ್ಲಿ ಬೇಕಾಗಿರುವಂಥ ಪರಿಕರಗಳು ಯಾವುದೇ ಇಲ್ಲ ಅಂತ ಹೇಳಿಕೊಂಡು ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಹೋರಾಟವನ್ನು ಮಾಡ್ತಿದ್ದೇವೆ. ಆದರೆ ಭಾರಿ ದುರದೃಷ್ಟವಾಗಿ ಅಂದ ವಿಷಯ ಏನಂತ ಹೇಳಿದರೆ, ಇಲ್ಲಿಗೆ ಸರಿಯಾದ ಒಬ್ಬ ಪರ್ಮನೆಂಟ್ ಡಾಕ್ಟರ್ಸ್ ಇಂದುವರೆಗೆ ನಮಗೆ ಲಭ್ಯವಿಲ್ಲ. ಹಾಗಾಗಿ ಇದರ ಬಗ್ಗೆ ನಮ್ಮ ಸಾರ್ವಜನಿಕ ಬಂಧುಗಳು ನಮ್ಮ ಶಿವರಾಮರಯ್ಯವರ ಒಂದು ಹೋರಾಟವನ್ನು ಸುಮಾರು 4 ವರ್ಷಗಳಿಂದ ಮಾಡಿದರೂ ಯಾವುದೇ ಒಂದು ಪ್ರಯೋಜನ ಇಲ್ಲ. ನಾವು ಇತ್ತೀಚೆಗೆ 1-2 ತಿಂಗಳ ಹಿಂದೆ ಇದರ ಬಗ್ಗೆ ನಮ್ಮ ಮಾಜಿ ಆರೋಗ್ಯ ಮಂತ್ರಿಯವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಜೊತೆ ಇದನ್ನು ನಾವೊಂದು ಚರ್ಚಿಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು, ಅವರು DHO ತಿಮ್ಮಯ್ಯ, ನಮ್ಮ ಮಂಗಳೂರು DHO ತಿಮ್ಮಯ್ಯ ಅವರನ್ನು ಕರೆಸಿ ಅವರಿಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟು ಇದನ್ನು ಆದಷ್ಟು ಬೇಗ ಕ್ರಮ ಜರುಗಿಸಬೇಕು ಅಂತ ಕೇಳಿಕೊಂಡ್ರು. ಆದರೆ ನಾವು 2 ತಿಂಗಳಿಂದ ಅದಕ್ಕೆ ಯಾವುದೇ ಸ್ಪಂದನೆ ಬಂದಿಲ್ಲ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ವಿಷಯ. ನಮಗೆ ಬೇಕಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ. ಇಲ್ಲಿ ಏನೇ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೂ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಅಸೌಖ್ಯ ಬಂದರೆ ನಾವು ಪುತ್ತೂರಿಗೆ ಹೋಗಬೇಕು, ಅಥವಾ ದೂರ ಸುಳ್ಯ ಅಥವಾ ಮಂಗಳೂರಿಗೆ ಹೋಗಬೇಕು. ಇಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಇತ್ತೀಚೆಗೆ 24/7 ಒಂದು ಸ್ಕೀಮಿನಲ್ಲಿ ಸುಬ್ರಹ್ಮಣ್ಯಕ್ಕೆ ಬಹಳ ಒಳ್ಳೆಯ ಒಂದು ಹಾಸ್ಪಿಟ್ಲ್ ಆಗಿದೆ. ಅದು ಸಹ ಕಾರ್ಯಗತ ಆಗ್ತಾ ಉಂಟು. ಆದರೆ ಅಲ್ಲಿ ಡಾಕ್ಟರ್ಸ್ಗಳಿಲ್ಲ. ಈಗ ಒಂದು ಊರಿಗೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಇಲ್ಲ ಅಂತ ಹೇಳಿದಾಗ ಒಂದು ಬಸ್ಸನ್ನು ಒದಗಿಸಿ ಡ್ರೈವರ್ ಕೊಡದಿದ್ದರೆ ಏನು ಯೂಸ್ ಅದಲ್ಲಿ? ಹಾಗಾಗಿ ಇಲ್ಲಿ ಸಹ ಒಳ್ಳೆಯ ಹಾಸ್ಪಿಟ್ಲಿನ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಅದಕ್ಕೆ ಸರಿಯಾದ ಸಿಬ್ಬಂದಿಗಳಿಲ್ಲ, ಒಂದು ಡಾಕ್ಟ್ರುಗಳಿಲ್ಲ. ಇದನ್ನು ನಾವು ಹಲವಾರು ಬಾರಿ ಪ್ರಸ್ತಾಪಿಸಿದರೂ ಇದಕ್ಕೆ ಸರ್ಕಾರದಿಂದ ಯಾವುದೇ ಸ್ಪಂದನ ಅಥವಾ ಅಧಿಕಾರಿಗಳಿಂದ ಯಾವುದೇ ಸ್ಪಂದನ ಇರಲಿಲ್ಲ. ಇವತ್ತು ಹಾಗೆ ನಾವೆಲ್ಲ ಸಾರ್ವಜನಿಕರು ಸೇರಿ ಇನ್ನೂ ನಮಗೆ ವೆಯ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬಹಳ ತುರ್ತಾಗಿ ಆಗಬೇಕು ಅಂತ ಹೇಳಿಕೊಂಡು ಇವತ್ತು ನಾವು ಸಭೆಯನ್ನು ಮಾಡಿ, ನಮ್ಮ ಒಂದು ಹೋರಾಟ ಸಮಿತಿಯ ಸಭೆಯನ್ನು ಮಾಡಿ, ನಾವು ಕೇವಲ 10 ದಿವಸದೊಳಗೆ, ಅಂದರೆ ಜುಲೈ ತಿಂಗಳ 10ನೇ ತಾರೀಕಿನವರೆಗೆ ಇದಕ್ಕೆ ಸರಿಯಾದ ಯಾವುದೇ ಸ್ಪಂದನೆ ಸಿಗದಿದ್ದರೆ, ಅಂದರೆ ಸೂಕ್ತ ವೈದ್ಯಾಧಿಕಾರಿಗಳನ್ನು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡದೇ ಇದ್ದರೆ ನಾವು ಖಂಡಿತವಾಗಿ ಒಂದು ಹೋರಾಟವನ್ನು ಮಾಡುವಂತ ಹೇಳ್ಕೊಂಡು ಜುಲೈ 10ನೇ ತಾರೀಕಿನಿಂದ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡುವಂತ ಹೇಳ್ಕೊಂಡು ನಾವೆಲ್ಲ ಈಗ ಎಲ್ಲ ಸಾರ್ವಜನಿಕ ಬಂಧುಗಳು ಇಲ್ಲಿ ಸೇರಿದವರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಮಾನ್ಯ ಆರೋಗ್ಯ ಮಂತ್ರಿಗಳು ಹಾಗೂ ಎಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು, ಕಮಿಷನರ್ಗೂ ಕೂಡ ನಾವು ಒಂದು ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಗೆ ಅವರು 10 ದಿವಸದೊಳಗೆ ಪೂರಕವಾಗಿ ಸ್ಪಂದಿಸಬೇಕು, ನಮ್ಮ ಬೇಡಿಕೆಯನ್ನು ಈಡೇರಬೇಕು. ಈ ಒಂದು ಗ್ರಾಮೀಣ ಪ್ರದೇಶ ಹಾಗೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂಥ ಹಲವಾರು ಭಕ್ತಾದಿಗಳಿಗೆ ಆಗುವಂತಹ ಅನಾರೋಗ್ಯದ ಬಗ್ಗೆ ಸೂಕ್ತವಾದ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳಿಕೊಂಡು ನಾವು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳಿದೆ ಅಂತ ಹೇಳಿದರೆ 10ನೇ ತಾರೀಕಿನ ಜುಲೈ ತಿಂಗಳ 10ನೇ ತಾರೀಕಿನೊಳಗೆ ನೀವು ಅದಕ್ಕೆ ಸ್ಪಂದಿಸಿ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವೆಲ್ಲ ಸಂಘಟಿತರಾಗಿ ಇಡೀ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ 3 ಗ್ರಾಮಗಳ ಎಲ್ಲ ಜನರು ಸೇರಿ ಒಂದು ಉಗ್ರವಾದ ಒಂದು ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ದಿನ ಸಭೆಯಲ್ಲಿ ಬೆಳಿಗ್ಗೆ ಒಂದು ಸಭೆಯನ್ನು ಮಾಡಿದ್ದು ಗ್ರಾಮ ಪಂಚಾಯತ್ ಮೀಟಿಂಗ್ ಹಾಲಲ್ಲಿ. ಅದರಲ್ಲಿ ಪ್ರಥಮ ನಿರ್ಣಯ ಏನಂತ ಹೇಳಿದರೆ,
ನಾವು ಈಗಾಗಲೇ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರೂ ಕೂಡ ಈವರೆಗೆ ಯಾವುದೇ ಅದಕ್ಕೆ ಸ್ಪಂದನ ಮಾಡದೇ ಇರುವುದರಿಂದ ನಾವು 3 ಗ್ರಾಮಸ್ಥರ ಪರವಾಗಿ ಖಂಡನಾ ನಿರ್ಣಯವನ್ನು ತಗೊಂಡಿದ್ದೇವೆ. ಅಧಿಕಾರಿಗಳ ವಿರುದ್ಧ ಖಂಡನಾ ನಿರ್ಣಯವನ್ನು ತಗೊಂಡಿದ್ದೇವೆ, ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ನಮಗೆ ಅವರು 3 ಫೋನ್ ನಂಬರ್ಗಳನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ಒಂದು ನಂಬರಿಗೆ ಕೂಡ ಅವರು ಸಂಪರ್ಕವನ್ನು ಮಾಡಲಿಲ್ಲ. ಇಷ್ಟು ನಿರ್ಲಕ್ಷ್ಯತನ ವಹಿಸಿದ ಅಧಿಕಾರಿಗಳು ನಿಜವಾಗಿ ನಮ್ಮ ಜಿಲ್ಲೆಯಲ್ಲೇ ಇರಬಾರ್ದು ಅಂತೇಳಿ ನಮ್ಮ ಹಕ್ಕೊತ್ತಾಯ ಕೂಡ ಆಗಿದೆ. ನಾವು ಇನ್ನು 10ನೇ ತಾರೀಕಿಗೆ ನಮ್ಮ ಶಿವಕುಮಾರ್ ಹೇಳಿದಾಗೆ 10ನೇ ತಾರೀಕಿಗೆ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. 1,000 ಜನ ಅಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಎದುರಿನಲ್ಲಿ ಸೇರಿ ಸರ್ಕಾರಿ ಆಸ್ಪತ್ರೆಗೆ ಪಾದಯಾತ್ರೆ ಮುಖಾಂತರ ತೆರಳಿ ಅಲ್ಲಿ ನಮ್ಮ ಪ್ರತಿಭಟನೆ ಮುಂದುವರಿತದೆ. ನಂತರ ಅದು ಆಗುವವರೆಗೆ ದಿನದಲ್ಲಿ ಎಷ್ಟು ಜನ ಸೇರ್ತಾರೋ ಅಷ್ಟು ಜನ ಸೇರಿ ಇದನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮದೇ ಜಿಲ್ಲೆಯವರು ಆರೋಗ್ಯ ಸಚಿವರಾಗಿದ್ದರೂ ಕೂಡ ನಾವು ಈ ಹಿಂದಿನ ಆರೋಗ್ಯ ಸಚಿವರಿಗೆ ತಿಳಿಸಿದ್ದೇವೆ. ಅದನ್ನು ಅಧಿಕಾರಿಗಳು ಅವರಿಗೆ ತಿಳಿಸಬೇಕು. ನಾವು ಪುನಃ ನಮಗೆ ಅರ್ಜಿ ಬರೆಯುವುದು ಒಂದೇ ಕೆಲಸ ಅಲ್ಲ ಇಲ್ಲಿ. ಆದ್ದರಿಂದ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಸಾರ್ವಜನಿಕರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ನಾವು ಬೇರೆ ಬೇರೆ ಸಂಘಟನೆಗಳ ಎಲ್ಲ ಸಂಘಟನೆ ಮತ್ತು ಸಾರ್ವಜನಿಕರೊಟ್ಟಿಗೆ ಕೂಡ ನಾವು ವಿಚಾರವನ್ನು ತಿಳಿಸಿದ್ದೇವೆ. ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಅಂತೇಳಿ ಕೂಡ ವಿನಂತಿಯನ್ನು ಮಾಡಿದ್ದೇವೆ. ಈಗಾಗಲೇ ಬೆಳಿಗ್ಗೆ DHO ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡಿ ಅದೇನು ಸಮಸ್ಯೆ ಪರಿಹರಿಸ್ತದೆ ಅಂತ ಹೇಳಿದ್ದಾರೆ. ಇಂಥ ಮಾತು ಸುಮಾರು ಸತಿ ಆಯಿತು ನಮಗೆ ಹೇಳುವುದು. ಆದ್ದರಿಂದ ನಾವು ಇಂಥದ್ದನ್ನೆಲ್ಲ ಹೆಚ್ಚು ನಂಬಿಕೆ ಇಟ್ಟುಕೊಂಡವರಲ್ಲ. ಆದ್ದರಿಂದ ನಮ್ಮದು ಇನ್ನು ಏನಿದ್ರೂ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಇಡೀ 3 ಗ್ರಾಮಕ್ಕೆ ಪ್ರಚಾರದ ವ್ಯವಸ್ಥೆಯನ್ನು ರವಿ ಕಕ್ಕೆಬಹದ್ದೂರ್ ಅವರು ವಹಿಸಿಕೊಂಡಿದ್ದಾರೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪ್ರಚಾರ ಮಾಡುವ ಜವಾಬ್ದಾರಿಯನ್ನು ಮುಖ್ಯವಾಗಿ ಪವನ್ ಕುಮಾರ್ ಮತ್ತು ನಮ್ಮ ಇವರು HL ಅವರು ವಹಿಸ್ಕೊಂಡಿದ್ದಾರೆ, ಸುಹಾಸ್ರವರು. ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ವಾಟ್ಸಪ್ಗಳಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿ, ಮತ್ತು ಸಮಯಾವಕಾಶ ಇಲ್ಲದವರೇ ಹೆಚ್ಚು ಇರುವುದು. ಆದರೆ ಆಟ ಬಯಲು ಎಲ್ಲ ಆಗುವಾಗ ಸಮಯಾವಕಾಶ ನೋಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಅದನ್ನು ನೆನಪಿಸಿಕೊಂಡು ಎಲ್ಲರೂ ಪುರ್ಸೊತ್ತು ಮಾಡಿ ಎಲ್ಲ ಈ ಪ್ರತಿಭಟನೆಗೆ ಕೈ ಜೋಡಿಸಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೂಡ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸರ್ಕಾರ ಯಾವುದೇ ಇರಲಿ, ಆದಷ್ಟು ಬೇಗ ಒಂದು ಸ್ಕೀಮ್ ಇಲ್ಲಿಗೆ ಮಂಜೂರಾಗಿದೆ. ಆ ಸ್ಕೀಮನ್ನು ಅರ್ಧಕ್ಕೆ ನಿಲ್ಲಿಸದೆ ಸಂಪೂರ್ಣ ಮಾಡಿ ಸುಬ್ರಹ್ಮಣ್ಯದ ಮತ್ತು ಸುಬ್ರಹ್ಮಣ್ಯ ಜನರ ಮತ್ತು ಯಾತ್ರಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮ ಕಾರ್ಯವನ್ನು ಮಾಡಲಿ ಅಂತ ಒಂದು ನಮ್ಮ ಬೇಡಿಕೆ. ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಈ ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉತ್ತಮ ದರ್ಜೆಯಲ್ಲಿ ಹೋರಾಟ ಮಾಡಿ ಅದನ್ನು 24/7ಗೆ ನಾವು ಅದನ್ನು ಪ್ರಯತ್ನಪಟ್ಟು ಎಲ್ಲ ಸಾರ್ವಜನಿಕರು ಅದನ್ನು ಮಾಡಿದರೂ ಕೂಡ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ. ಅದು ಕೂಡ ಸಾಟರ್ಡೆ ಸಂಡೇಯಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರುವಂಥ ಒಂದು ಕ್ಷೇತ್ರದಲ್ಲಿ ನಂಬರ್ 1 ದೇವಸ್ಥಾನ. ಆದರೆ ಆರೋಗ್ಯದ ದೃಷ್ಟಿಯಿಂದ ಯಾರಾದರೂ ಇಲ್ಲಿ ಹುಷಾರಿ ತಪ್ಪಿದರೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ನಾವು ಬಹಳಷ್ಟು ಸಮಯದಿಂದ DHO ಅವರ ಗಮನಕ್ಕೂ ತಂದಾಗಿದೆ, ಹೋರಾಟವನ್ನು ಮಾಡಿಯಾಗಿದೆ. ಆದರೂ ಕೂಡ ಅದು ಒಂದು ಕಾರ್ಯಗತ ಆಗಲಿಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಪುನಃ ಸೇರಿಕೊಂಡು ಈ ಒಂದು ಪುನರಪಿ ನೆನಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ಒಂದು ಕಾರ್ಯಕ್ರಮಗಳ ಯಾವುದು ನಮ್ಮ ಈ ಒಂದು ಇವತ್ತಿನ ಹೋರಾಟ ವ್ಯವಸ್ಥೆಗಳು ಸರಿಯಾಗದಿದ್ದರೆ ಉಗ್ರವಾದ ಹೋರಾಟವನ್ನು 10ನೇ ತಾರೀಕಿಗೆ ಮಾಡೋದಂತ ನಿರ್ಣಯ ಮಾಡಿಯಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ. ಇದೊಂದು ಅತ್ಯಗತ್ಯವಾಗಿ ಆರೋಗ್ಯದ ಕಾಳಜಿಯಿಂದ ಹೇಳತಕ್ಕಂಥ ವಿಚಾರ ಆದ ಕಾರಣ ಸುಬ್ರಹ್ಮಣ್ಯದಲ್ಲಿ 24/7 ಹಾಸ್ಪಿಟಲಲ್ಲಿ ಇರಲೇಬೇಕು. ಅದಕ್ಕೆ ವ್ಯವಸ್ಥಿತವಾದಂಥ ಬೆಡ್ಡಿನ ವ್ಯವಸ್ಥೆಗಳಿರ್ಬೋದು. ಆಲ್ರೆಡಿ ಸ್ವಲ್ಪ ಬಂದಿದೆ ಹೇಳ್ತಾ ಇದ್ದಾರೆ, ಆದರೆ ಪೂರ್ಣವಾದ ಮಾಹಿತಿ ಯಾರು ಕೊಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇರೋದು. ಇವತ್ತು ನಮ್ಮ ಉಗ್ರರ 10ನೇ ತಾರೀಕಿಗೆ ಸಭೆಯಲ್ಲಿದ್ದ ಎಲ್ಲರಿಗೂ ಹೊಂದಿಸಿಕೊಂಡು ಇವತ್ತು ನಾವೆಲ್ಲ ಸೇರಿದ್ದು ಇಷ್ಟವರೆಗೂ ನಾವು ಸಭೆ ಮಾತ್ರ ಮಾಡಿದೆ, ಆದರೆ ಯಾವುದು ನಮಗೆ ಪ್ರಯೋಜನ ಬರಲಿಲ್ಲ. ಆದ ಕಾರಣ ನಾವು ಇತ್ತೀಚೆಗೆ 2 ತಿಂಗಳ ಹಿಂದೆಗೆ ನಾವು ಗುಂಡ್ರವರೊಟ್ಟಿಗೆ ಹೋಗಿ ಅವರೊಟ್ಟಿಗೆ ರಿಕ್ವೆಸ್ಟ್ ಮಾಡಿದೆ. ಸುಬ್ರಹ್ಮಣ್ಯದಲ್ಲಿ ಯಾರೆಲ್ಲ ಮಿನಿಸ್ಟ್ರಿಗಳು ಬರ್ತಾರೆ ಇವರಿಗೆಲ್ಲರಿಗೂ ನಾವು ಮನವಿ ಮಾಡಿದೆ, ಊರಿನವರು ಎಲ್ಲ ಸೇರಿಕೊಂಡು. ಆದರೆ ಯಾವುದು ನಮಗೆ ಅದು ಪ್ರಯೋಜನ ಆಗಲಿಲ್ಲ. ಒಂದು ಇದರಲ್ಲಿ ಒಂದು ರಿಕ್ಷಾದ ಅಪವಾದ ಆಯಿತು. ಒಬ್ಬರು ಏನೋ ಒಂದು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ, ಆದರೂ ನಮಗೆ ಯಾರು ಸ್ಪಂದಿಸಲಿಲ್ಲ.
ಆದ ಕಾರಣ ಈ ಸಲ ನಾವು ಏನು ಎಲ್ಲಿದ್ದೇವೋ ಇಡೀ ಊರಿನವರು ನಮ್ಮ ಇದರಲ್ಲಿ ಎಷ್ಟು 3 ಗ್ರಾಮದಲ್ಲಿ ಎಷ್ಟು ಜನ ಇದ್ದೇವ ಎಲ್ಲರೂ ಪ್ರತಿಯೊಬ್ಬರ ಮನೆಯಿಂದ ನಾವು ಬಂದು ಹೋರಾಟ ಮಾಡಲಿಕ್ಕಿದೆ. ಇದಕ್ಕೋಸ್ಕರ ನಮಗೆ ನಾವೇನು ಇಷ್ಟುವರೆಗೂ ಹೋರಾಟ ಮಾಡಿದೆ ಅದು ತಣ್ಣಗಾಗಿದೆ. ಇನ್ನು ನಾವು ಆ ಥರ ಆಗಲಿ ನಾವು ಬಿಡೋದಿಲ್ಲ. ಈಗ ಎಲ್ಲ ಊರಿನವರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಆದ ಕಾರಣ ನಮಗೆ 10 ತಾರೀಕಿನ ಒಳಗೆ ಏನು ಅಧಿಕಾರಿಗಳಿದ್ದಿರಿ ಇದಕ್ಕೆ ಸಂಬಂಧಪಟ್ಟವರು ಒಂದು ನಮಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡಿ. ಇಲ್ಲಾದರೆ ನಾವು ಪ್ರತಿಯೊಬ್ಬರು ರೋಡಲ್ಲಿ ಕೂತು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬರ್ತಾಯಿದೆ. ಅದು ಮಾಡೋದು ಬೇಡ. ಇದು ಯಾವುದೇ ಸರ್ಕಾರ ಇರಲಿ, ನಮಗೆ ಸುಬ್ರಹ್ಮಣ್ಯಕ್ಕೆ ಅಗತ್ಯವಾಗಿ ಲಕ್ಷಗಟ್ಟಲೆ ಬರುವಂಥ ಯಾತ್ರಿಗಳಿದ್ದಾರೆ. ನಾವು ಇಲ್ಲಿಂದ 60 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಹೋಗುವಂಥ ಪರಿಸ್ಥಿತಿ, ಕಾಲು ಹೀಗೆ ಇಟ್ಕೊಂಡು ಹೋಗೋಗಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಎಷ್ಟೋ ಆಗಿದೆ ಇಲ್ಲಿ. ಆದ ಕಾರಣ ಎಲ್ಲರಿಗೂ ನಾವು ಅಧಿಕಾರಿಗಳೊಟ್ಟಿಗೆ ಇಷ್ಟವರೆಗೂ ನಾವು ಸುಮ್ಮನೆ ಭಾಳ ತಂಡದಲ್ಲಿದ್ದೇವೆ. ಇನ್ನು ನಮ್ಮನ್ನು ನಾವು ಇನ್ನು ಎದ್ದರೆ ನಾವು ಸುಮ್ಮನೆ ಇರುವುದಿಲ್ಲ ಅಂತ ನಾವು ಉಗ್ರವಾಗಿ ನಾವು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಈಗಾಗಲೇ ನಮ್ಮ ಶಿವಕುಮಾರ್ ಅವರು, ನಮ್ಮ ಶಿವರಾಮ ರೈಗಳು ಅವತ್ತಿಂದ ಇವತ್ತುವರೆಗೂ ತುಂಬ ಇದರಲ್ಲಿ ಹೋರಾಟ ಮಾಡ್ತೇವೆ. ಹಿಮಲ್ ರಂಗ ಅವರಾಗಿರ್ಬೋದು, ಎಲ್ಲರೂ ಇದರಲ್ಲಿ, ನಾನು ಪವನ್ ಅವರು, ಎಚ್ ಎಲ್ ವೆಂಕಟೇಶ್ವರ, ಸುಬ್ರಹ್ಮಣ್ಯ ಸರ್, ಗಿರಿಧರ ಸ್ಕಂದ, ನಮ್ಮೊಟ್ಟಿಗೆ ಸುಬ್ರಹ್ಮಣ್ಯದ ಟ್ರಸ್ಟ್ ಆದಂಥ ಇವರು ಸತೀಶ್ ಅವರು ಇದ್ದಾರೆ. ಹಾಗೆ ಶಿವಾಶ್, ಭಾರತ್, ಎಲ್ಲರೂ ನಾವು ಈಗ ಇಷ್ಟು ಜನ ಅಲ್ಲ, ಇನ್ನೂ ಇದಕ್ಕಿಂತ 3 ಪಾಲು ಜನ ಸೇರಿ ಆದಷ್ಟು 10 ತಾರೀಕಿಗೆ ನಮಗೆ ಅಧಿಕಾರಿಗಳಿಂದ ಒಳ್ಳೆ ಮಾಹಿತಿ ಬರಬೇಕು. ಬರಲಿಲ್ಲದ್ರೆ ನಾವಂತೂ ಗ್ಯಾರಂಟಿ ನಾವು ಬಿಡುವುದಿಲ್ಲ ಅಂತೇಳಿ ನಾವು ಉಗ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. 3 ಜನ ಸ್ಟಾಫ್ ಬಂದಿದ್ದರು ಇಲ್ಲಿಗೆ. ಈಗ ಅವರೊಟ್ಟಿಗೆ ಹೇಳಿದ್ದೇವೆ ಮತ್ತು ಈಗಾಗಲೇ ನಾವು 2ನೇ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅಂದರೆ 10ನೇ ತಾರೀಕಿನ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ತಾವುಗಳು ಏನಾದರೂ ಬಂದು ಇದಕ್ಕೆ ಒಂದು ಒಂದು ನಿಮಿಷ ಸರ್, ಒಂದು ನಿಮಿಷ ನಾನೊಂದು ಹೇಳಿಕೊಳ್ತೇನೆ. ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದರೆ ನಾವು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡಿದ್ದೇವೆ. ಇಲ್ಲದ್ರೆ ಆ ದಿವಸ 10ನೇ ತಾರೀಕು 1,000 ಜನ ನಾವು ಸೇರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಹಾಸ್ಪಿಟಲ್ನ ಹತ್ರ ಮಾಡಿದ್ದೇವೆ. ಹಾಗೆ ಮತ್ತು ನೀವು ಇನ್ನೊಂದು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ, ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಅದಕ್ಕೆ ಒಂದು ಅವಕಾಶ ಇದೆ, ಹಾಸ್ಪಿಟಲ್ ಡಾಕ್ಟ್ರ್ ಎಲ್ಲ ಕೊಡಲಿಕ್ಕೆ. ನಮ್ಮ ಈವರವರು ಕೂಡ ಹೇಳಿದ್ದಾರೆ, ಕೊಲ್ಲೂರಿನಲ್ಲಿ ಕೊಟ್ಟಿದ್ದೇವೆ, ಇಲ್ಲಿ ಕೂಡ ಕೊಡ್ಬೋದು ಅಂತ. ಅದನ್ನು ಕೂಡ ತಾವು ಬಂದು ಮಾತಾಡಿ ಒಂದು ನಮ್ಮೊಟ್ಟಿಗೆ ಸ್ಪಂದಿಸಿದರೆ ಅದೊಂದು ಆದರೆ ನಾವು 10ನೇ ತಾರೀಕಿನ ಪ್ರತಿಭಟನೆಯನ್ನು ವಾಪಸ್ ಪಡಿತೇವೆ. ಇಲ್ಲದಿದ್ದರೆ ನಾವು ಅದನ್ನು ಮುಂದುವರಿಸ್ತೇವೆ. ಹಾಗೆ ನಿಮಗೆ ಒಂದು ಸಭೆಯ ಎಲ್ಲರೂ ಇದ್ದಾರೆ, ಆ ಮುಖಾಂತರವಾಗಿ ನಿಮಗೆ ತಿಳಿಸುವುದು. ತಮ್ಮ ಅಭಿಪ್ರಾಯವನ್ನೊಂದು ಹೇಳಿಬಿಡಿ. ಯಾಕಂತ ಹೇಳಿದರೆ ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದಾರೆ. ಅಲ್ಲಲ್ಲ, ನೀವೊಂದು ಅಭಿಪ್ರಾಯವನ್ನು ಹೇಳಿಬಿಡಿ ಅಂತ, ಯಾವಾಗ ಬರ್ತೀರಿ ಅದನ್ನೊಂದು ಹೇಳಿಬಿಡಿ ಸರ್. ಹಾಂ ಆಯ್ತು ಸರ್, ಆಯಿತು ಆಯಿತು. ಹಾಂ ನಾಳೆ ಒಂದು ಪೋರ್ಟ್ಫೋಲಿಯೋ ಇದೆ. ನಾಳೆ ಒಂದು ಹಾಂ 4ನೇ ತಾರೀಕಿನಲ್ಲಿ ಬೆಂಗಳೂರಲ್ಲಿ ಒಂದು ಬೇರೆ ಮೀಟಿಂಗ್ ಇದೆ, ಅಲ್ಲಿ ಹೋಗ್ಬೇಕು. ನಾನು 3ಕ್ಕೆ ಹೋಗ್ಬಿಡ್ತೀನಿ. ಹಾಗಾಗಿ ಮೋಸ್ಟ್ಲಿ ಒಂದು ಹಾಂ ಶನಿವಾರ ಬರುತ್ತೆ. ಆಯಿತು ಆಯ್ತು ಸರ್. ಮೋಸ್ಟ್ಲಿ ನಾನು ಸೋಮವಾರ ಅಥವಾ ಮಂಗಳವಾರ. ಹಾಂ ಆಯ್ತು ಸರ್. ನೀವು ಬರುವ ಒಂದು ದಿವಸ ಮೊದಲು ಹೇಳಬೇಕು ಸರ್, ನಾವು ಎಲ್ಲರಿಗೂ ಬರಲಿಕ್ಕೆ ಹೇಳಬೇಕಲ್ಲ. ನಿಮಗೆ ಮೆಸೇಜ್ ತಿಳಿಸ್ತಾರೆ. ಆಯಿತು ಆಯ್ತು ಸರ್, ಆಯಿತು 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 ಆಯ್ತು ಸರ್, ಆಯಿತು ಆಯಿತು.